ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಮಹಿಳಾ ಕ್ರಿಕೆಟ್ T20 ಪಂದ್ಯ ಮೂರನೇ T20 ಪಂದ್ಯ ಆಕ್ಲೆಂಡ್ನಲ್ಲಿ ನಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡ ನಿಗದಿತ 20 ಓವರ್ಗಳಲ್ಲಿ 149ಕ್ಕೆ 7 ವಿಕೆಟ್ ಹೋಗುತ್ತೆ. ನಾಯಕಿ ಓಲ್ವಾಟ್ ಅವರು 37 ರನ್ 39 ಬಾಲಲ್ಲಿ ಸ್ವಲ್ಪ ನಿಧಾನ ಆಯಿತು ಅನಿಸುತ್ತೆ. ಅವರು ಹೈಯೆಸ್ಟ್ ರನ್ ಹೊಡಿತಾರೆ, ಯಾರು ಅರ್ಧಶತಕ ಹೊಡೆಯಲ್ಲ. ಇನ್ನೊಬ್ಬರು ರೆನಾಕೆ ಅವರು ಭರವಸೆ ಆಟಗಾರ್ತಿ 34 ಅಜೇಯವಾಗಿ ಹೊಡಿತಾರೆ. ಇನ್ನು ಬಾಲಿಂಗಲ್ಲಿ ಸುಪಿ ಡಿವೈನ್ ಅವರು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ತೋರಿಸಿ 21ಕ್ಕೆ 2 ವಿಕೆಟ್ ಹೋಗೋದು. ಬ್ರಿಟ್ಸ್ ಅವರು 2 ವಿಕೆಟ್ ಹೋಗಿದ್ದಾರೆ. ಈ ಬ್ಯಾಟಿಂಗಲ್ಲಿ 55 ಅಜೇಯವಾಗಿ ಹೊಡಿತಾರೆ. ಸುಪಿ ಡಿವೈನ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಪಾತ್ರ ಆಗ್ತಾರೆ. ಇನ್ನೊಬ್ಬರು ಮ್ಯಾಡಿ ಗ್ರೀನ್ ಅವರು 34 ಅಜೇಯವಾಗಿ ಹೊಡಿತಾರೆ. 6 ವಿಕೆಟ್ಗಳ ವಿಜಯ ಸಾಧಿಸುವುದರೊಂದಿಗೆ ಕೇವಲ 18.4 ಓವರ್ಗಳಲ್ಲಿ ಗುರಿಯನ್ನು ಸಾಧಿಸಿದ ನ್ಯೂಜಿಲೆಂಡ್ ತಂಡ 2-1 ಸರಣಿಯಲ್ಲಿ ಮುಂದೆ ಇರ್ತಾರಂತೆ ಹೇಳ್ತಾ, ಇನ್ನು ದಕ್ಷಿಣ ಆಫ್ರಿಕಾ ಪರವಾಗಿ ಡೆರ್ಕ್ಸನ್ ಅವರು 1 ವಿಕೆಟ್ ಹೋಗಿದ್ದಾರೆ. ಮಲ್ಬಾ ಅವರು 1 ವಿಕೆಟ್ ಹೋಗಿದ್ದಾರೆ. ಬಿದ್ದಿರೋದೇ 4 ವಿಕೆಟು. ಹಾಗಾಗಿ ಇನ್ನೊಂದು T20 ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ಮಹಿಳಾ ಕ್ರಿಕೆಟ್ ಅರೋನಾ ವಾಲೆಯಲ್ಲಿ ನಡೆದಂಥ ಪಂದ್ಯದಲ್ಲಿ ಗ್ರೌಂಡಲ್ಲಿ ನಡೆದಂಥ ಪಂದ್ಯದಲ್ಲಿ ಆಸ್ಟ್ರೇಲಿಯಾದವರು ಮೊದಲು ಬ್ಯಾಟಿಂಗ್ ಮಾಡಿ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 164 ರನ್ ಹೊಡಿತಾರೆ. ಬ್ರೆತ್ ಮೂನಿ ಅವರು 79 ರನ್ ಹೊಡಿತಾರೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಅವರೇ ಪಡಿತಾರೆ. ಇನ್ನು ಅಲಿಸಾ ಪೇರಿ ಅವರು 36 ರನ್ ಹೊಡಿತಾರೆ. ವೆಸ್ಟ್ ಇಂಡೀಸ್ ಪರವಾಗಿ ಬಾಲಿಂಗಲ್ಲಿ ಡಾಟಿನ್ 3 ವಿಕೆಟ್ ಹೋಗಿದ್ರೆ ಹೆನ್ರಿ ಅವರು 2 ವಿಕೆಟ್ ಹೋಗಿದ್ದಾರೆ. ಇನ್ನು ವೆಸ್ಟ್ ಇಂಡೀಸ್ ಬ್ಯಾಟಿಂಗಲ್ಲಿ ಕೇವಲ 121 ರನ್ ಹೊಡೆಯಲು ಸಾಧ್ಯವಾಗುತ್ತೆ. ಹಾಗಾಗಿ 43 ರನ್ಗಳ ಮೊದಲ T20 ವಿಜಯ ಸಾಧಿಸುವ 1-0 ಮುಂದಿರ್ತಾರೆ ಆಸ್ಟ್ರೇಲಿಯಾದವರು. ವೆಸ್ಟ್ ಇಂಡೀಸ್ ಪರವಾಗಿ ಬ್ಯಾಟಿಂಗಲ್ಲಿ ಜೋಸೆಫನ್ ಅವರು 45 ಹೊಡಿತಾರೆ. ಯಾರು ಕೂಡ ಅರ್ಧಶತಕ ಹೊಡೆಯಲ್ಲ. ಅಲ್ಲಿನ ಕಿಂಗ್ ಬಾಲಿಂಗಲ್ಲಿ 3 ವಿಕೆಟ್ ಹೋಗಿದ್ದಾರೆ. ವಾರಂ ಅವರು 2 ವಿಕೆಟ್ ಹೋಗಿದ್ದಾರೆ. ಹೇಳ್ತಾ ಈ ದಿನದ ಕ್ರಿಕೆಟ್ ವಿಶೇಷತೆಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.